ಸ್ನೇಹಿತರೆ, ಇನ್ಫೋಯಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಸಿಂಧೂ ನಾಗರಿಕತೆ ಕೂಡ ಒಂದು. ಭಾರತದ ಇತಿಹಾಸ ಶುರುವಾಗುವುದೇ ಈ ಸಿಂಧೂ ನದಿ ನಾಗರಿಕತೆಯಿಂದ. ಕ್ರಿಸ್ತಪೂರ್ವ 3000ದಿಂದ ಕ್ರಿಸ್ತಪೂರ್ವ 1500ರವರೆಗೆ ಸುಮಾರು 1500 ವರ್ಷಗಳ ಕಾಲ ಉತ್ತುಂಗಕ್ಕೇರಿ ಮೆರೆದ ಈ ಸಿಂಧೂ ಕಣಿವೆ ಅಥವಾ ಹರಪ್ಪ ನಾಗರಿಕತೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟ ಸ್ಥಳಗಳು ಇಂದು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಲ್ಲಿದೆ. ಆದರೆ ಕೇವಲ 100 ವರ್ಷಗಳ ಹಿಂದೆ ಈ ನಾಗರಿಕತೆಯ ಬಗ್ಗೆ ಹೊರ ಜಗತ್ತಿಗೆ ತಿಳಿದಿರಲಿಲ್ಲ. 1830ರಲ್ಲಿ ಬ್ರಿಟಿಷ್ ಸೈನಿಕನಾಗಿದ್ದ ಚಾರ್ಲ್ಸ್ ಮ್ಯಾಸನ್ ಎಂಬಾತ ಪಂಜಾಬ್ ಪ್ರಾಂತ್ಯದಲ್ಲಿ ಸಂಚರಿಸಿ ನಾಗರಿಕತೆಯನ್ನ ಪತ್ತೆ ಹಚ್ಚಲು ಪ್ರಯತ್ನ ಮಾಡಿದ್ದ. ಆದರೆ ಅದರಿಂದ ನಿರೀಕ್ಷಿತ ಫಲ ಸಿಕ್ಕಿರಲಿಲ್ಲ. 1840ರಲ್ಲಿ ಪಂಜಾಬ್ ಬ್ರಿಟಿಷರ ವಶವಾಗುತ್ತಿದ್ದಂತೆ ಆ ಪ್ರದೇಶದಲ್ಲಿ ಅನೇಕ ಕಾಮಗಾರಿಗಳು ಪ್ರಾರಂಭವಾದವು. ಅದರಲ್ಲೊಂದು ಯೋಜನೆ ಲಾಹೋರ್ನಿಂದ ಮುಲ್ತಾನ್ಗೆ ರೈಲು ಮಾರ್ಗ ಹಾಕುವುದು. ಈ ರೈಲು ಮಾರ್ಗದ ನಿರ್ಮಾಣಕ್ಕೆ ಹರಪ್ಪ ನಗರದಲ್ಲಿ ಸಿಕ್ಕಿದ್ದ ಇಟ್ಟಿಗೆಗಳನ್ನ ಹಿಂದೂ ಮುಂದೂ ಯೋಚಿಸದೆ ಬಳಸಿಕೊಳ್ಳಲಾಯಿತು. ನಂತರ 1860ರ ಹೊತ್ತಿಗೆ ಭಾರತೀಯ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕನಾಗಿದ್ದ ಕನ್ನಿಂಗ್ಹ್ಯಾಮ್ ಹರಪ್ಪಾದಲ್ಲಿ ಮುದ್ರೆಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ. 1921ರಲ್ಲಿ ದಯಾರಾಮ್ ಸಹಾನಿಯವರು ಹರಪ್ಪವನ್ನ ಪತ್ತೆ ಮಾಡಿದರೆ 1922ರಲ್ಲಿ ರಾಖಲ್ ದಾಸ್ ಬ್ಯಾನರ್ಜಿ ಮೊಹೆಂಜೊದಾರೊವನ್ನ ಪತ್ತೆ ಹಚ್ಚಿದರು. 1924ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಮುಖ್ಯಸ್ಥನಾಗಿದ್ದ ಸರ್ ಜಾನ್ ಮಾರ್ಷಲ್ ಹೊಸ ನಾಗರಿಕತೆ ಪತ್ತೆಯಾಗಿರುವುದನ್ನ ಹೊರ ಜಗತ್ತಿಗೆ ತಿಳಿಸಿದ. ಸಿಂಧೂ ನದಿ ನಾಗರಿಕತೆಯ ಪ್ರಾರಂಭದಲ್ಲಿ ಸುಮಾರು 30,000ದಿಂದ 60,000 ಜನರು ವಾಸ ಮಾಡುತ್ತಿದ್ದರು. ಆದರೆ ಅದರ ಅಂತ್ಯವಾಗುವ ವೇಳೆಗೆ ಅಲ್ಲಿ 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇತ್ತು ಎಂದು ಅಂದಾಜಿಸಲಾಗಿದೆ. ಜಗತ್ತಿನ ಬಹುತೇಕ ನಾಗರಿಕತೆಗಳು ನದಿಯ ದಂಡೆಯ ಮೇಲೆ ಬೆಳೆದು ಬಂದಿವೆ. ನೈಲ್ ನದಿಯ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ, ಯುಫ್ರಟೇಸ್ ಮತ್ತು ಟೈಗ್ರಸ್ ನದಿಯ ದಂಡೆಯ ಮೇಲೆ ಮೆಸೊಪೊಟೋಮಿಯಾ ನಾಗರಿಕತೆ ಬೆಳೆದ ಹಾಗೆಯೇ ಸಿಂಧೂ ನದಿ ಹಾಗೂ ಅದರ ಉಪನದಿಗಳ ಮೇಲೆ ಹರಪ್ಪ ನಾಗರಿಕತೆ ಬೆಳೆಯಿತು. ಈ ನಾಗರಿಕತೆಯ 2 ಪ್ರಮುಖ ನಗರಗಳೆಂದರೆ ಹರಪ್ಪ ಮತ್ತು ಮೊಹೆಂಜೊದಾರೋ. ಇಂದು ಈ ಎರಡೂ ನಗರಗಳು ಪಾಕಿಸ್ತಾನದಲ್ಲಿದೆ. ಇದನ್ನ ಹೊರತುಪಡಿಸಿ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಸಿಂಧ್ ಪ್ರಾಂತ್ಯಗಳಲ್ಲಿ ಸಿಂಧೂ ನಾಗರಿಕತೆ ಹರಡಿತ್ತು. ಸಿಂಧೂ ನಾಗರಿಕತೆ ಎಷ್ಟರ ಮಟ್ಟಿಗೆ ಉನ್ನತಿಯನ್ನ ಸಾಧಿಸಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿ ಹಲವಾರು ವಸ್ತುಗಳು ಪತ್ತೆಯಾಗಿವೆ. ಹರಪ್ಪ ನಗರದಲ್ಲಿ ಮರಳುಗಲ್ಲಿನಿಂದ ನಿರ್ಮಿಸಿದ ಮಾನವನ ರಚನೆ, ಉಗ್ರಾಣ ಮತ್ತು ಎತ್ತಿನ ಗಾಡಿ ಪತ್ತೆಯಾಗಿದ್ದರೆ, ಮೊಹೆಂಜೊದಾರೋವಿನಲ್ಲಿ ಅತ್ಯಂತ ವಿಸ್ತಾರವಾದ ಸ್ನಾನದ ಕೊಳ, ಉಗ್ರಾಣ, ನರ್ತಕಿಯ ಕಂಚಿನ ಮೂರ್ತಿ, ಪಶುಪತಿ ಮಹಾದೇವನ ಚಿತ್ರ ಸಿಕ್ಕಿವೆ. ಇನ್ನು ಕಾಲಿಬಂಗನ್ನಲ್ಲಿ ಅಗ್ನಿ ಬಲಿ ಪೀಠ, ಒಂಟೆಯ ಮೂಳೆಗಳು ದೊರಕಿವೆ. ಗುಜರಾತ್ನ ಲೋತಾಲ್ನಲ್ಲಿ ಮೊದಲ ಮಾನವ ನಿರ್ಮಿತ ಬಂದರು ಪತ್ತೆಯಾಗಿದ್ದು ವಿದೇಶಿಯರೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು ಎಂಬ ಕುರುಹಾಗಿದೆ. ಸಿಂಧೂ ನಾಗರಿಕತೆಯ ವಿಶಿಷ್ಟತೆ ಎಂದರೆ ಅದು ಅವರ ನಗರ ಯೋಜನೆ. ತಮ್ಮ ಕಾಲಕ್ಕಿಂತಲೂ ಅತ್ಯಂತ ಮುಂದುವರಿದ ನಗರ ಯೋಜನೆಯನ್ನ ರೂಪಿಸುತ್ತಿದ್ದ ಸಿಂಧೂ ನಾಗರಿಕತೆಯ ಜನರು ತಮ್ಮ ನಗರಗಳನ್ನ ಗ್ರಿಡ್ ಮಾದರಿಯಲ್ಲಿ ನಿರ್ಮಿಸುತ್ತಿದ್ದರು. ಸುಟ್ಟ ಇಟ್ಟಿಗೆಗಳನ್ನ ಉಪಯೋಗಿಸಿ ಮನೆ ನಿರ್ಮಿಸಲಾಗುತ್ತಿತ್ತು. ಇನ್ನು ಒಳಚರಂಡಿ ವ್ಯವಸ್ಥೆ ಕೂಡ ಸಮರ್ಪಕವಾಗಿದ್ದು ಅಲ್ಲಿನ ಪ್ರತಿ ಮನೆಯೂ ಶೌಚಾಲಯ ಹೊಂದಿತ್ತು. ನದಿ ತಟದ ಮೇಲೆ ವಾಸವಾಗಿದ್ದರಿಂದ ಸಿಂಧೂ ನಾಗರಿಕತೆಯ ಜನ ಫಲವತ್ತಾದ ಭೂಮಿಯಲ್ಲಿ ಎಳ್ಳು, ಬಾರ್ಲಿ, ಗೋಧಿಯನ್ನ ಬೆಳೆಯುತ್ತಿದ್ದರು. ಹತ್ತಿಯನ್ನ ಬೆಳೆದವರಲ್ಲಿ ಸಿಂಧೂ ನಾಗರಿಕತೆಯ ಜನ ಮೊದಲಿಗರು. ಇದರ ಜೊತೆಗೆ ಪ್ರಾಣಿ ಸಾಕಾಣಿಕೆಯ ಅಭ್ಯಾಸ ಸಿಂಧೂ ನಾಗರಿಕತೆಯ ಜನರಿಗಿತ್ತು. ವ್ಯಾಪಾರ ಹರಪ್ಪ ಜನರ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಅದಕ್ಕೆ ಸಾಕ್ಷಿಯಾಗಿ ಮುದ್ರೆಗಳು, ತೂಕದ ಕಲ್ಲುಗಳು ಮತ್ತು ಬರಹಗಳು ಪತ್ತೆಯಾಗಿವೆ. ಕೆಲವು ಮೊಹರುಗಳ ಮೇಲೆ ಚಿತ್ರಲಿಪಿಯನ್ನ ಕೆತ್ತಲಾಗಿದೆ. ಆದರೆ ಸಿಂಧೂ ನಾಗರಿಕತೆಯ ಜನರ ಲಿಪಿಯನ್ನ ಯಾವ ಇತಿಹಾಸಕಾರರಿಗೂ ಇಲ್ಲಿಯವರೆಗೆ ಓದಿ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ. ಬಲೋಚಿಸ್ತಾನ ಪ್ರಾಂತ್ಯದ ಮೂಲಕ ಬ್ಯಾಬಿಲೋನ್ನೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು.
ಲೋತಾಲ್ನಲ್ಲಿರುವ ಬಂದರಿನ ಮೂಲಕ ಬೇರೆ ಬೇರೆ ದೇಶಗಳಿಗೆ ಆಮದು ಮತ್ತು ರಫ್ತಿನ ವ್ಯಾಪಾರ ನಡೆಯುತ್ತಿತ್ತು ಎಂದು ಅಂದಾಜಿಸಲಾಗಿದೆ. ಬೆಲೆ ಬಾಳುವ ಶಿಲೆಗಳು, ಮುತ್ತು ರತ್ನಗಳು, ಲೋಹಗಳ ವ್ಯಾಪಾರ ಅಲ್ಲಿ ನಡೆಯುತ್ತಿದ್ದವು. ಲೋಹದ ಹಣವಿಲ್ಲದೆ ಇದ್ದುದರಿಂದ ವಸ್ತು ವಿನಿಮಯ ಪದ್ಧತಿ ಆಚರಣೆಯಲ್ಲಿತ್ತು. ಹರಪ್ಪ ನಾಗರಿಕತೆಯ ಜನರು ತಾಮ್ರದ ಬಗ್ಗೆ ವಿಪರೀತ ಜ್ಞಾನ ಹೊಂದಿದ್ದರು. ರಾಜಸ್ಥಾನದ ಬಳಿ ಇರುವ ಖೇತ್ರಿ ಗಣಿಯಿಂದ ತಾಮ್ರ ಅಫ್ಘಾನಿಸ್ತಾನದಿಂದ ತವರದ ಅದಿರು ಹರಪ್ಪ ನಗರವನ್ನ ತಲುಪುತ್ತಿತ್ತು. ಇದರಿಂದ ಬೆಲೆ ಬಾಳುವ ಆಭರಣಗಳನ್ನ ತಯಾರಿಸಲಾಗುತ್ತಿತ್ತು. ಜೊತೆಗೆ ಹಡಗುಗಳ ನಿರ್ಮಾಣ, ಮಣಿ ತಯಾರಿಕೆ, ಟೆರ್ರಾಕೋಟವನ್ನ ತಯಾರಿಸುವುದರಲ್ಲಿ ನೈಪುಣ್ಯತೆ ಹೊಂದಿದ್ದರು. ಇನ್ನು ಹರಪ್ಪ ನಾಗರಿಕತೆಯ ಸಾಮಾಜಿಕ ಪದ್ಧತಿಯ ಬಗ್ಗೆ ಹೆಚ್ಚೇನು ಸಾಕ್ಷ್ಯಗಳು ಸಿಗುವುದಿಲ್ಲ, ಏಕೆಂದರೆ ಅವರ ಬರಹಗಳನ್ನ ಅರ್ಥ ಮಾಡಿಕೊಳ್ಳಲು ಇತಿಹಾಸಕಾರರಿಗೆ ಸಾಧ್ಯವಾಗಿಲ್ಲ. ಕೆಲವು ಇತಿಹಾಸಕಾರರು ಸಿಂಧೂ ನಾಗರಿಕತೆಯನ್ನ ವ್ಯಾಪಾರಿ ಸಮುದಾಯವೊಂದು ಆಳುತ್ತಿತ್ತು ಎಂದು ವಾದಿಸುತ್ತಾರೆ. ಆದರೆ ಮತ್ತೊಂದು ಗುಂಪು ಸಿಂಧೂ ನಾಗರಿಕತೆಯಲ್ಲಿ ಯಾವ ರಾಜನಾಗಲಿ ಆಡಳಿತ ವರ್ಗವಾಗಲಿ ಇರಲಿಲ್ಲ ಎಂದು ವಾದಿಸುತ್ತಾರೆ. ಪಶುಪತಿ ಮತ್ತು ಪ್ರಕೃತಿಯ ಆರಾಧಕರಾಗಿದ್ದ ಜನರನ್ನ ಹೊಂದಿದ್ದ ಸಿಂಧೂ ನಾಗರಿಕತೆಯು ಕ್ರಿಸ್ತಪೂರ್ವ 1700ರ ಹೊತ್ತಿಗೆ ತನ್ನ ವೈಭವವನ್ನ ಕಳೆದುಕೊಳ್ಳುತ್ತಾ ಹೋಯಿತು. ಈ ನಾಗರಿಕತೆಯ ವಿನಾಶ ಇವತ್ತಿಗೂ ಒಂದು ಚರ್ಚೆಯಾಗಿ ಮತ್ತು ನಿಗೂಢವಾಗಿ ಉಳಿದಿದೆ. ಇದಕ್ಕೆ ಒಬ್ಬೊಬ್ಬ ಇತಿಹಾಸಕಾರನು ಒಂದೊಂದು ಕಾರಣಗಳನ್ನ ನೀಡುತ್ತಾ ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಆರ್ಯರ ದಾಳಿ. ಬ್ರಿಟಿಷ್ ಅಧಿಕಾರಿಯೊಬ್ಬ ಮೊದಲ ಬಾರಿಗೆ ಈ ವಾದವನ್ನ ಮಂಡಿಸಿದ. ಇನ್ನು ಕ್ರಿಸ್ತಪೂರ್ವ 1800ರಿಂದ 1500ರ ಹೊತ್ತಿಗೆ ಸರಸ್ವತಿ ನದಿಯು ಬರಿದಾಗಿದ್ದರಿಂದ ಬರಗಾಲದ ಪರಿಸ್ಥಿತಿ ಉಂಟಾಗಿ ಅನ್ನ ನೀರಿಲ್ಲದೆ ಸಿಂಧೂ ಸಂಸ್ಕೃತಿಯು ನಾಶವಾಯಿತು ಎಂಬ ಒಂದು ವಾದವಾದರೆ, ಸಿಂಧೂ ನದಿಯಲ್ಲಿ ಉಂಟಾದ ಭೀಕರ ಪ್ರವಾಹದಿಂದಾಗಿ ಸಿಂಧೂ ನಾಗರಿಕತೆ ನಾಶವಾಯಿತೆಂಬ ಇನ್ನೊಂದು ವಾದವಿದೆ. ಇದರ ಜೊತೆಗೆ ಭೂಕಂಪ, ಹವಾಮಾನ ವೈಪರೀತ್ಯ, ನದಿ ತನ್ನ ಪಾತ್ರ ಬದಲಾಯಿಸಿದ್ದು ಸಿಂಧೂ ನಾಗರಿಕತೆಯ ನಾಶಕ್ಕೆ ಕಾರಣವಾಯಿತು ಎನ್ನಲಾಗುತ್ತದೆ. ಸಿಂಧೂ ನದಿ ನಾಗರಿಕತೆ ಒಮ್ಮೆಲೆ ನಾಶವಾಗಲಿಲ್ಲ, ಬದಲಾಗಿ ನಿಧಾನವಾಗಿ ಅದರ ನಾಶವಾಗುತ್ತಾ ಹೋಯಿತು. ಅಲ್ಲಿನ ಜನ ದೇಶದ ಬೇರೆ ಬೇರೆ ಭಾಗಗಳಿಗೆ ಚದುರಿ ಹೋಗಿರಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.